ಗೋಡಂಬಿ ಪೇಸ್ಟ್ ಬೇಡ, ಕಾಯಿ ರುಬ್ಬಿ ಹಾಕೋದು ಬೇಡ, ಕಾರ್ನ್ ಫ್ಲೋರ್ ಬೇಡ. ಆದರೂ ಕೂಡ ಈ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಚಪಾತಿ ಮತ್ತು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಪೂರ್ತಿಯಾಗಿ ನೋಡ್ಕೊಂಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಇವತ್ತು ಪಾಲಕ್ ಚೆನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಕಾಳು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಕಾಳನ್ನು ಬೇಯಿಸ್ಕೊಂಬರ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ. ಈಗ ಕಡಲೆಕಾಳು ಒಂದು ಕಡೆಗೆ ಬೇಯಿಸ್ಕೊಂಡು ಬಂದಾಗಿದೆ. ಪಾಲಕ್ ತೊಗೊಂಡು ಅದನ್ನು ಬ್ಲ್ಯಾಂಚ್ ಮಾಡ್ಕೊಳ್ತೀನಿ. ಕುದೀತಾ ಇರೋ ನೀರಿಗೆ ಹಾಕ್ಕೊಂಡು 2 ಕಟ್ ಪಾಲಕ್ ಸೊಪ್ಪಿದು ಕುದೀತಾ ಇರೋ ನೀರಿಗೆ ಹಾಕಿ 10 ನಿಮಿಷ ಅದನ್ನು ಹಾಗೆ ಹೀಗೆ ಹೊರಳಿಸಿ 10 ನಿಮಿಷ ಬಿಟ್ಟು ತೆಗೆದ್ರೆ ಸರಿ. ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಪೂರ್ತಿಯಾಗಿ ಮೆತ್ತಗಾಗೋದು ಬೇಡ. 10 ನಿಮಿಷ ಹೀಗೆ ಹಾಕಿ ಹೀಗೆ ತೆಗೆದುಬಿಟ್ರೆ ಆಯಿತು. ಕುದೀತಾ ಇರೋ ನೀರಿಗೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಅದು ಸ್ವಲ್ಪ ಮೆತ್ತಗಾಗಿದೆ ಪಾಲಕ್ಕು. ಅದನ್ನು ಈಗ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ಹಾಕ್ಕೊಳ್ತಾ ಇದ್ದೀನಿ. ಅದು ರುಬ್ಬಿದ್ದು ಮಾತ್ರ ತಣ್ಣಗಾದ್ರ ಮೇಲೇ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಖಾರಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ ಖಾರ ಇರೋದನ್ನು ಹಾಕ್ಕೊಳ್ತೀನಿ. ನೀರೇನು ಹಾಕೋದು ಬೇಡ ಎಕ್ಸ್ಟ್ರಾ. ಹಾಗೆ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರಬೇಕು. ನಾನು ತಣ್ಣಗಾದ್ರ ಮೇಲೆ ಮಿಕ್ಸಿನ ಹಾಕ್ಕೊಂಡಿದ್ದೀನಿ. ಈಗ ಅದೆರಡೂ ಆಯಿತು. ಒಂದು ಕಡೆಗೆ ಕಾಳು ಬೆಂದಾಯಿತು, ಈ ಕಡೆಗೆ ಪಾಲಕ್ಕು ರುಬ್ಕೊಂಡಾಗಿದೆ. ಈಗ ಕಾಳು ಬೆಂದಿರೋದನ್ನು 1 ಸೌಟ್ ಆಗೋಷ್ಟು ಕಾಳನ್ನು ತೆಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಈ ರೀತಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡ್ರು ಕೊನೆಗೆ ಗ್ರೇವಿಗೆ ಸೇರಿಸಿದ್ರೆ ಗ್ರೇವಿ ದಪ್ಪನಾಗಿ ಬರುತ್ತೆ. ಎಕ್ಸ್ಟ್ರಾ ಏನೂ ಹಾಕೋದು ಬೇಕಾಗಲ್ಲ. ಅಂದರೆ ಗೋಡಂಬಿ ಪೇಸ್ಟು ಆ ಥರದ್ದೇನೂ ಹಾಕೋದು ಬೇಕಾಗಲ್ಲ. ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೊಬೋದ್ರೆ ಅಷ್ಟೇ ಹೆಲ್ತಿಗೆ ಒಳ್ಳೆಯದು. ಈಗ ಒಂದು ಬಾಣಲಿಲಿ 3 ಸ್ಪೂನ್ ಎಣ್ಣೆ ಇಟ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಾದ್ಮೇಲೆ ಪಲಾವ್ ಎಲೆ, ಏಲಕ್ಕಿ, ಲವಂಗ ಹಾಗೆ ಸೋಂಪನ್ನು ಕೂಡ ಹಾಕ್ಕೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಬೇಗ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಬೇಗ ಒಂಚೂರು ಕೆಂಪಗಾಗುತ್ತೆ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ದೊಡ್ಡ ಸೈಜಿಂದು ಟೊಮೊಟೊ ತೊಗೊಂಡು ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಗ್ರೇವಿಲಿ ಪಾಲಕ್ ಸೊಪ್ಪು ಹಾಗೆ ಕಡಲೆಕಾಳು ಎರಡೂ ಇರೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಆವಾಗವಾಗ ಮಾಡ್ಕೊಳ್ತಾ ಇರಿ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಅಂಶ ಬರೋದು ಕಾಳುಗಳಿಂದನೇ. ಈಗ ಟೊಮೊಟೊನು ಫ್ರೈ ಆಯಿತು. 1 ಚಮಚ ಆಗೋಷ್ಟು ಗರಂ ಮಸಾಲ, 3/4 ಚಮಚ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆ 1/4 ಚಮಚ ಆಗೋಷ್ಟು ಅರಿಶಿನ, ಹಾಗೆಯೇ ಮುಂಚೆ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ನಾವು ಬೇಯಿಸ್ಕೊಂಡಿರೋಂಥ ಕಡಲೆಕಾಳನ್ನು ಈಗ ನೀರು ಸಮೇತ ಸೇರಿಸ್ಕೊಳ್ತೀನಿ. ಜೊತೆಗೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡ್ವಲ್ಲ ಕಡಲೆಕಾಳು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕ್ಕೊಂಡು ಎಲ್ಲದನ್ನು ಸೇರಿಸ್ಕೊಂಡು ಹಾಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಇದು ಚಪಾತಿ, ರೊಟ್ಟಿ, ಗೀ ರೈಸು, ದೋಸೆ, ರೈಸ್ ಐಟಮ್, ಪಲಾವ್ ಆ ಥರ ಯಾವುದ್ರ ಜೊತೆಗೆ ಬೇಕಾದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೇಲಿಂದ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂಚೆ ಕಾಳು ಬೇಯಬೇಕಾದ್ರೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ಒಂಚೂರು ಹಾಕ್ಕೊಂಡಿದ್ದೀವಿ. ಮೇಲಿಂದ ಅಡ್ಜಸ್ಟ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿ ಈಗ ಒಲೆ ಆಫ್ ಮಾಡಿದ್ದೀನಿ. ಒಲೆ ಆಫ್ ಮಾಡಿ ಕೆಳಗಿಳಿಸಿ ಆದಮೇಲೆ ನಿಂಬೆಹಣ್ಣಿನ ರಸನ ಹಿಂಡ್ತಾಯಿದ್ದೀನಿ. ಈ ಥರದೊಂದು ಗ್ರೇವಿ ಚಪಾತಿ, ರೊಟ್ಟಿ ಆ ಥರ ಏನಾದ್ರು ಇದ್ಬಿಟ್ರೆ ಹೋಟ್ಲಿಗೆ ಏನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ಮನೆಯಲ್ಲೇ ಹೈಜೆನಿಕ್ಕಾಗಿ ಹೆಲ್ದಿಯಾಗಿರೋ ಅಂಥ ಫುಡ್ ಇದು. ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡೋದು ಕೂಡ ಮರಿಬೇಡಿ. ಇಷ್ಟು ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ. ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.